ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, DCM DK ಶಿವಕುಮಾರ್ ಮುಖ್ಯಮಂತ್ರಿಯಂತೆ, ವಿಜಯೇಂದ್ರ ಉಪಮುಖ್ಯಮಂತ್ರಿಯಂತೆ. ಇದು ಎಷ್ಟು ಸತ್ಯ ಗೊತ್ತಿಲ್ಲ. ಮತ್ತು ಇನ್ನೊಂದು ಮಾತು ಏನಪ್ಪ ಅಂದರೆ, ಎಲ್ಲ BJPಯವರು ಕಾಂಗ್ರೆಸ್ನ ಆಪ್ರೇಷನ್ ಮಾಡಿದ್ರೆ ಇಲ್ಲಿ DK ಸುರೇಶೇ ಆಪ್ರೇಷನ್ ಮಾಡ್ತಾ ಇದ್ದಾರಂತೆ. DK ಸುರೇಶ್ ಆಪ್ರೇಷನ್ನು ಎಷ್ಟು ಸಕ್ಸಸ್ ಆಗ್ಬೋದು? ಈಗಾಗಲೇ ಆಲ್ರೆಡಿ 50ರಿಂದ 60 ಜನನ ಕಮಿಟ್ ಮಾಡಿದ್ದಾರೆ ಅಂತ ಸುದ್ದಿ. ಮತ್ತು ಅದರಲ್ಲಿ DK ಶಿವಕುಮಾರ್ ನಿನ್ನೆ ಹೋಗಿ ಸೆಂಟ್ರಲ್ ಜೈಲ್ಗೆ ಹೋಗಿ ಪರಪ್ಪನಗರದಲ್ಲಿ ಮತ್ತು ಪೆಪ್ಪಿ ಮತ್ತು ಇವ್ರನ್ನ ಯಾರು ಕುಲಕರ್ಣಿ ಅವ್ರನ್ನೀಗ ಭೇಟಿಯಾಗಿ ಬಂದಿದ್ದಾರೆ. ವಿನಯ್ ಕುಲಕರ್ಣಿ ಅಲ್ಲಿಗೆ ಒಬ್ಬೊಬ್ಬರಾಗಿ ಒಂದು ಕಡೆಯಿಂದ ಕಲೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ಜೈಲಿಗೆ ಹೋಗಿ ಬಂದ ಮೇಲೆ ಗೊತ್ತಾಗ್ತಾ ಇದೆ. ಅಂದರೆ ಇದು ಆಪ್ರೇಷನ್ ಕಮಲ ಅಲ್ಲ, ಇದು ಆಪ್ರೇಷನ್ ಕಾಂಗ್ರೆಸ್. ಹೆಂಗಿದೆ ಇದು? ಚೆನ್ನಾಗಿದೆ. ಕಾಂಗ್ರೆಸ್ ಆಪ್ರೇಷನ್ ಕಾಂಗ್ರೆಸ್ ಯಾರು ಮಾಡ್ತಾಯಿದ್ದಾರೆ? DK ಸುರೇಶ್. ಇಷ್ಟು ಸಾರಿ BJPಯವ್ರು ಮಾಡೋರು ಇವರೇ ಮಾಡ್ತಾಯಿದ್ದಾರೆ. ಇವರೆಲ್ಲ ಕಮಿಟ್ ಆಗಿದ್ದಾರಂತೆ. ಅದನ್ನೀಗ ಬಸವನಗೌಡ ಯತ್ನಾಳು ಹೇಳಿದ್ದಾರೆ. ಹೇಳಿಕೆನೀಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವ್ರು ಮಾತ್ರ ಇನ್ನೂ ಬಾಯಿ ಬಿಟ್ಟಿಲ್ಲ. ಇದಕ್ಕೆ ಖರ್ಗೆ ಅವರು ಅಲ್ಲಿಂದ ಸೆಂಟ್ರಲಿಂದ ದಿಲ್ಲಿಯಿಂದ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಈಗ ಸಮಾಧಾನ ಮಾಡೋಕ್ಕೆ ಏನು ಬೇಕು ಅದು ನೀವು ಸ್ವಲ್ಪ ದಿನ ಕಾಯಿರಿ ನಮ್ಮ ಮಟ್ಟಕ್ಕೆ ಏನೋ ಮೆಸೇಜ್ನೀಗ ಪಾಸ್ ಮಾಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಆದರೆ ಈ ಮನುಷ್ಯ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದಾರೆ. ಈ ಇಟ್ಟಿರೋದ್ರಿಂದನೇ ಇಷ್ಟು ಬೆಳವಣಿಗೆಗಳು ನಡೀತಾ ಇದೆ. DK ಶಿವಕುಮಾರು ಇಷ್ಟು ದಿವಸ ತಾಳ್ಮೆ ಕಳ್ಕೊಂಡಿರಲಿಲ್ಲ. ಈಗ ತಾಳ್ಮೆನೀಗ ಕಳ್ಕೊಂಡಿದ್ದಾರೆ. ಯಾಕೆ ಹಂಗಂದರೆ, ಮಾತೆತ್ತರೆ ಸಿದ್ದರಾಮಯ್ಯನವರು ನಾನೇ 5 ವರ್ಷದ ಮುಖ್ಯಮಂತ್ರಿ, ಬಜೆಟ್ಟು ನಾನೇ ಮಂಡಿಸೋದು ಅಂತ ಹೇಳ್ತಾ ಅವ್ರಿಗೆ DK ಶಿವಕುಮಾರ್ಗೆ ಒಂಥರ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗಿದೆ. ಈ ಮೆಣಸಿನ್ಕಾಯಿಗೆ ಏನು ಮಾಡ್ತಾರೆ, ಅವ್ರಿಗೆ ಯಾವ ಮೆಣಸಿನ್ಕಾಯಿ ಇಕ್ತಾರೆ ನೋಡಬೇಕು. ಯಾರು ಇದರಲ್ಲಿ ಗೆಲ್ತಾರೆ ಅನ್ನೋದು ಮುಖ್ಯವಾಗಿದೆ. ಈ ಕಾಂಗ್ರೆಸ್ ಪಕ್ಷ ಸ್ಪ್ಲಿಟ್ ಆಗುತ್ತೆ ಅಂತ ನಾನೇನು ಹೇಳ್ಕೊಂಡು ಬರ್ತಾಯಿದ್ದೀನಿ ಆವತ್ತಿಂದನೂ, ಅದೇ ವಿಷಯ ಈಗಲೂ ಮತ್ತೆ ಹೇಳ್ತಾ ಇದ್ದೀನಿ. ಸ್ಪ್ಲಿಟ್ ಆಗೋದಂತೂ ಸತ್ಯ. ಯಾಕೆ ಹಂಗಂದರೆ, ನಮ್ಮ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡು ದುಸ್ಥಿತಿನಲ್ಲಿದೆ. ಅದಕ್ಕೆ ತಲೆನೂ ಇಲ್ಲ, ಬುಡನೂ ಇಲ್ಲ. ಅವರೇ 3 ಜನ, ರಮೇಶು, ಜಯರಾಮು ಮತ್ತು ವೇಣುಗೋಪಾಲ್, ಸುರ್ಜೇವಾಲಾ. ಇವ್ರಿಗೆ ಬುದ್ಧಿನೇ ಇಲ್ಲ. ಯಾರಿಗೆ ಏನು ಬೇಕು, ಏನು ಕೊಡಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನೂ ಆಲೋಚನೆ ಇಲ್ಲ. ಅದರಲ್ಲಿ ಏನಾಗ್ತಾಯಿದೆ, ಇವರು ಫೇಲ್ ಆಗಿದ್ದಾರೆ. ಬಿಹಾರ್ ಚುನಾವಣೆಯಲ್ಲಿ ಸೋತರೆ, ಬಿಹಾರ್ ಚುನಾವಣೆಯಲ್ಲಿ 4 ಸೀಟು. ಆದರೆ 4 ಸೀಟ್ ಗೆದ್ದ ಖುಷಿನಲ್ಲಿ ಪಾಪ ರಾಹುಲ್ ಗಾಂಧಿ ಕರ್ನಾಟಕನೀಗ ಮರ್ತುಬಿಟ್ಟಿದ್ದಾರೆ. ಹಂಗಾಗಿ ಏನಾಗ್ತಾಯಿದೆ ಅಂತಂದರೆ, ಕರ್ನಾಟಕ 2 ಹೋಳಾಗ್ತಾಯಿದೆ. ಯಾವುದು? ಕಾಂಗ್ರೆಸ್ 2 ಹೋಳಾಗ್ತಾಯಿದೆ. ಇದು ನಿಜ ಅಂತ ನನ್ನ ಅನಿಸಿಕೆ ಬರ್ತಾಯಿದೆ, ನನ್ನ ಮನಸ್ಸಿಗೆ ಬರ್ತಾಯಿದೆ. ನಾನು ಸಣ್ಣ ಪುಟ್ಟ ಪೇಪರ್ಗಳಿಗೆ ಓದಿ ನ್ಯೂಸ್ ತಿಳ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ವಿಷಯ. ಆದರೆ ಇದೇನು ನಾನೇನು ಹೋಗಿ ಅಧ್ಯಯನ ಮಾಡಿಲ್ಲ. ಪೇಪರ್ಗಳ ಅಧ್ಯಯನದಲ್ಲಿ ನಾನು ಈ ವಿಷಯ ತಿಳಿದು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ನಿಗ ನೀವು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಮತ್ತು ಮುಂದಕ್ಕೆ ಮೂವ್ ಮಾಡ್ತಾಯಿಲ್ಲ. ಒಂದು ಶೇರ್ ಮಾಡಿ, ಒಂದು ಸತಿ ಸಬ್ಸ್ಕ್ರೈಬ್ ಮಾಡಿ. ಎರಡೂ ಮಾಡಿದ್ರೆ ನಾನೊಂಚೂರು ನನಗೆ ಗೊತ್ತಿರ್ತಕ್ಕಂಥ ವಿಷಯನೀಗ ನಿಮಗೆಲ್ಲರಿಗೂ ಹಂಚ್ಕೋಬೇಕು ಅಂತ ಇದಾಗಿರುತ್ತೆ. ಮತ್ತು ನಿಮ್ಮ ಆರ್ಥಿಕ ಮತ್ತು ತನು ಮನ ಧನ ಎಲ್ಲ ನೀವು ನನಗೆ ಸಹಾಯ ನೀಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೂ ಏನಪ್ಪ ಅಂತಂದರೆ, DK ಶಿವಕುಮಾರು ಹಿಂದೆಯಿಂದನೂ BJP ಮೇಲೆ ಸಣ್ಣ ಪುಟ್ಟದಾಗಿ ಒಲವು ತೋರಿಸ್ಕೊಂಡು ಬಂದ. ಯಾವಾಗ ಅಂದರೆ, ಕುಂಭಮೇಳಕ್ಕೆ ಹೋಗಿದ್ದು ಬಂದ. ಕುಂಭಮೇಳದಲ್ಲಿ ಹೋಗಿ ಯೋಗಿನಾಥ್ ಕಾರ್ಯಕ್ರಮನೀಗ ಮೆಚ್ಕೊಂಡು ಅದನ್ನೀಗ ಹೊಗಳ್ದ. ಮತ್ತು ಅವರ ಮಗಳನ್ನೀಗ ಕಳಿಸ್ದ ಯೋಗಿನಾಥ್ ಏರಿಯಾಗೆ. ಮತ್ತು ಇವನು ವಿಧಾನಸಭೆಯಲ್ಲಿ ಕೂತ್ಕೊಂಡು RSS ಸದಾ ಹೊಸ್ತಲೇ ಹಾಡ್ನಿಗೆ ಆಡ್ದ. ಸ್ವಲ್ಪ
ಚೇಂಜಸ್ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತು. ಆದರೆ ಗ್ಯಾರಂಟಿ ಇರಲಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಹಿಂದೆ ಮೋದಿಯವ್ರನ್ನ ಭೇಟಿ ಮಾಡಿದ್ದು, ಮತ್ತು ಅಮಿತ್ ಶಾನಿಗೆ ಭೇಟಿ ಮಾಡಿದ್ದು, ಮತ್ತು ಈಗ ಯಡಿಯೂರಪ್ಪ ಮತ್ತು ವಿಜೇಂದ್ರನ ಭೇಟಿ ಆಗಿದ್ದಾರೆ ಅಂತ ಎಲ್ಲ ಸುದ್ದಿಗಳು ಹರಡಾಡ್ತಾ ಇದೆ. ಅಂದರೆ ಈಗ ಬಿ ಜೆ ಪಿಗೆ ಸೇರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅನ್ನಂಗಿದೆ. ನಾನು ಆ ಥರ ಅಂದ್ಕೊಂಡಿರೋದು. ಇವರು 1/3 ಮೆಜಾರಿಟಿ ತಗೊಂಡು ಹೋಗ್ಬಿಟ್ರೆ ಕಾಂಗ್ರೆಸ್ 2 ಭಾಗ ಆಗಿ ಹೋಳಾಗುತ್ತೆ. ಆವಾಗ ಕಾಂಗ್ರೆಸ್ ಯಾವುದೋ ಡಿ ಕೆ ಕಾಂಗ್ರೆಸ್ ಅಂತ ಆಗುತ್ತೆ. ಡಿ ಕೆ ಕಾಂಗ್ರೆಸ್ನಿಗೆ ತಗೊಂಡೋಗ್ಬಿಟ್ಟು ಇವನು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ 140 ಜನದಲ್ಲಿ 95ರಿಂದ 96 ಜನ ಹೋಗ್ಬಿಟ್ರೆ ಇವರ ಕಾಂಗ್ರೆಸ್ಸು ಸರ್ವನಾಶ ಆಗುತ್ತೆ. ದೇಶದಲ್ಲೇ ಸರ್ವನಾಶ ಆದಂಗೆ ಕರ್ನಾಟಕದ ನಾಶ ಆಯಿತು ಅಂದರೆ. ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ಬಿಡುತ್ತೆ ಕರ್ನಾಟಕದಲ್ಲಿ ಹೋಯ್ತು ಅಂದರೆ. ಆಮೇಲೆ ಇನ್ನೆರಡು ಸ್ಟೇಟ್ ಉಳ್ಕೊತದೆ, ಒಂದು ಆಂಧ್ರ ಮತ್ತು ಒಂದು ಹಿಮಾಚಲ, 2 ಉಳ್ಕೊತದೆ. ಮತ್ತು ಯಾರು ಆಂಧ್ರದ MLA ಕೂಡ ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಇದೆ. ಅವರು ಹಿಂದುಗಡೆಯಿಂದ ಬಿ ಜೆ ಪಿಗೆ ಹೋಗೋದಕ್ಕೆ ಏನು ಬೇಕು ಎಲ್ಲ ತಯಾರಿಗಳನ್ನೀಗ ಮಾಡ್ತಾಯಿದ್ದಾರೆ ಅಂತ ನಮಗೆ ಕಾಣಿಸ್ತಾ ಇದೆ. ಅವರು ಇಂದಲ್ಲ ನಾಳೆ ಯಾರು ರೇವಂತ್ ರೆಡ್ಡಿ ಕೂಡ ಇಂದಲ್ಲ ನಾಳೆ ಬಿ ಜೆ ಪಿಗೆ ಬರುವ ಎಲ್ಲ ಲಕ್ಷಣಗಳು ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡೋಣ ಇದು ಯಾವ ಮಟ್ಟಕ್ಕೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನೀಗ ಕಾದು ನೋಡೋಣ. ಮತ್ತು ಕರ್ನಾಟಕದ ಕಾಂಗ್ರೆಸ್ ರಾಜಕೀಯದಲ್ಲಿ ಧ್ರುವೀಕರಣ ಆಗ್ತಾಯಿದೆ. ಇದು ಧ್ರುವೀಕರಣ ಅಂತ ಹೇಳೋದು. ಯಾಕೆಂಗಂತಂದರೆ ಬಿ ಜೆ ಪಿನಲ್ಲಿ ಸರಿಯಾದ ಲೀಡ್ರ್ ಇಲ್ಲ. ಅದಕ್ಕೆ ಒಂದು ಲೀಡ್ರು ಇಲ್ಲಿಗೆ ಒಂದು ಸೇರ್ಪಡೆ ಆಗ್ತಾನೆ. ಯಾಕೆ ಅಂತಂದರೆ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥ ಲೀಡ್ರು ಸಿಗ್ತಾಯಿದ್ದಾರೆ. ಯಡಿಯೂರಪ್ಪನ ಬಿಟ್ಟರೆ ನೆಕ್ಸ್ಟು ಇವನೇ ಲೀಡ್ರು ನಂಗೆ ಆಗಿದೆ. ಇವ್ರಿಗೂ ಬೇಕಾಗಿದೆ, ಅವ್ರಿಗೂ ಬೇಕಾಗಿದೆ. ಇದೇನಾದ್ರು ಬಂದರೆ ನಾಳೆ ಇವನೇ ಇನ್ನೂ ಒಂದು 10 ವರ್ಷ 15 ವರ್ಷ ಮುಖ್ಯಮಂತ್ರಿ ಆಗ್ಬೋದು ಬಿ ಜೆ ಪಿನಲ್ಲಿ. ಕಾದು ನೋಡೋಣ. ಇದು ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಮತ್ತು ನನ್ನ ವಿಡಿಯೋನೀಗ ಶೇರ್ ಮಾಡಿ, ಮತ್ತು ಇದನ್ನೀಗ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಓಂ ನಮೋ ನಾರಾಯಣ.